ವಿರಾಮದ ನಂತರ ಸಂತೋಷ ಸೂತ್ರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಈಗಾಗಲೇ ಗುರುಜಿ ಮಾತಾಡ್ತಾ ಇದ್ವಿ, ನಾವು ಒಂದು ಒಳ್ಳೆ ನೋಟದಿಂದ ಏನೋ ದೃಷ್ಟಿ ಆಗತ್ತೆ ಅಂತ. ಹಾಗಾದ್ರೆ ಕೆಟ್ಟ ನೋಟದಿಂದ ದೃಷ್ಟಿ ಆಗೋ ಸಾಧ್ಯತೆಗಳಿರ್ತವೆ. ಅದ್ರ ಜೊತೆಗೆ ದೃಷ್ಟಿ ಬೀಳೋ ಕ್ರಮಗಳೆಲ್ಲ ಯಾವ ರೀತಿ ಇರ್ತವೆ? ಹೌದು, ಇದು ಬಹಳ ಸೂಕ್ಷ್ಮವಾಗಿ ಪ್ರಶ್ನೆ ಕೇಳಿದ್ದೀರಾ ನೀವು. ಯಾವುದೇ ಒಂದು ಮಗುವನ್ನಾಗಲಿ ಅಥವಾ ಹಸುವನ್ನಾಗಲಿ ಮನೆಯನ್ನಾಗಲಿ ವಾಹನವಾಗಲಿ ಅವರು ಒಳ್ಳೆಯ ಭಾವನೆಯಿಂದ ನೋಡಿದರೆ ದೃಷ್ಟಿ ಆಗಲ್ಲ. ಅವರು ಹಂಗೆ ಹೇಳ್ಬಿಟ್ರಲ್ಲ ಅಂದ ತಕ್ಷಣ, ಎಲ್ಲರೂ ಹೇಳಿದ ತಕ್ಷಣ ಆ ಮಗು ಊಟ ಬಿಡೋದಾಗ್ಲಿ ಅಥವಾ ವಾಹನ ಆಕ್ಸಿಡೆಂಟ್ ಆಗೋದಾಗ್ಲಿ ಮನೆಗೆ ಇನ್ನೊಂದೇನೋ ಆಗೋದಾಗ್ಲಿ ಆಗಲ್ಲ. ಆ ಹೇಳ್ತಕ್ಕಂಥ ವ್ಯಕ್ತಿಗಳು ಅಯ್ಯೋ ಮಗು ಹಂಗೆ ಚೆನ್ನಾಗಿದೆಯಲ್ಲ ಅಂತ ಹೇಳಿ ಭಾವನೆ ಒಳಗಡೆ ಹಿಂಗೆ ದಷ್ಟಪುಷ್ಟವಾಗಿದೆಯಲ್ಲ, ಹಿಂಗೆ ತಿನ್ನುತ್ತಲ್ಲ ಅಂತ ಬಾಬಾ ಈ ಥರನಾಗಿ ನೋಡಿ ಒಳಗಡೆ ಇದ್ದು ಬಾಯಿಯ ಉಚ್ಚಾರಣೆಯಲ್ಲಿ ಹಿಂಗಿದೆ ಅಂತ ಒಂದು ಬಂದುಬಿಡ್ತು ಅಂತಂದ್ರೆ ವ್ಯತ್ಯಾಸ ಗೊತ್ತಾಗುತ್ತೆ. ಆಗ ಅಲ್ಲಿ ಒಳಗಡೆ ಕ್ಲಾಶ್ ಆಗುತ್ತೆ. ಬಾಯಿನಲ್ಲಿ ಬರ್ತಕ್ಕಂಥ ಧನಾತ್ಮಕವಾದರೂ ಯೋಚನೆ ಋಣಾತ್ಮಕವಾಗಿರ್ತಕ್ಕಂಥದ್ದು, ಆವಾಗ ದೃಷ್ಟಿ ಬೀರ್ತಕ್ಕಂಥದ್ದು ಇದೆ. ಕೆಲವೊಂದು ಸರ್ತಿ ಹಾಲು ಕರಿಬೇಕಾದ್ರೆ ಸರ ಪರ ಅಂತ ಹಾಲು ಕರಿಬೇಕಾದ್ರೆ ಒಳ್ಳೆ ಹಾಲು ಬರ್ತಾ ಇದೆ ಅಂದಾಗ ಬಾಯಿ ಹೆಂಗೆ ಸುರ್ಸುತ್ತಿ ದನ ಹಿಂಗಿದೆ, ಇವ್ರಿಗೆ ಒಳ್ಳೆ ಹಾಲಾಗ್ತಾ ಇದೆ ಹಂಗಿಂಗೆ ಅಂತೇಳಿ ಏನೋ ಮಾಡ್ಕೊಂಡು ಇದು ಮಾಡಿದ್ರೆ ಮಾರ ದಿವಸದಿಂದ ಆ ದನಕ್ಕೆ ಜ್ವರ ಬರೋದಂತೂ ಇದ್ದೇ ಇದೆ. ನಮ್ಮಲ್ಲೇ ತೆಂಗಿನ ತೋಟಕ್ಕೆ ಒಬ್ರು ಬರ್ತಾ ಇದ್ದಾಗ ಇವಾಗಲೂ ಸಮೇತ ಆ ವ್ಯಕ್ತಿ ಇದ್ದಾರೆ. ಅವ್ರು ಬಂದುಬಿಟ್ಟು ಇದೊಂದು ತೆಂಗಿನ ಮರದಲ್ಲಿ ಎಷ್ಟು ಕಾಯಿ ಬೀಳುತ್ತಲ್ಲ ಅಂತ ಅಂದ್ಬಿಟ್ಟು ಅವ್ರ ಕಾರ್ ಹತ್ಕೊಂಡು ಹೋಗೋತ್ತಿಗೆ ಒಂದೊಂದು ಗೊನೆ ಕೆಳಗೆ ಬಿದ್ದುಬಿಡೋದು. ಇದು ನಡೆದದ್ದು ಇದ್ದೇ ಇದೆ. ಹೌದು, ಇವುಗಳಿಗೆ ನಿಜವಾಗಿಯೂ ಉತ್ತರ ಇವತ್ತಿಗೂ ಸಿಕ್ಕೋದಿಲ್ಲ. ಎಷ್ಟೋ ಪ್ರಶ್ನೆಗಳಿಗೆ ಅತಿಮಾನುಷವಾಗಿರ್ತಕ್ಕಂಥದ್ದು ಇದ್ದಾಗ ಅದಕ್ಕೆ ವೈಜ್ಞಾನಿಕವಾಗಿ ಉತ್ತರ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಉತ್ತರ ಇಲ್ಲ ಅಂತಂದಾಗ ನಡೆದದ್ದು ವರ್ತಮಾನ ಸತ್ಯ, ಹೌದಲ್ವಾ? ಅದನ್ನ ನಾವು ನಂಬಲೇಬೇಕು. ಅದ್ರ ಜೊತೆಗೆ ನಾಯಿ ಕಣ್ಣು, ನರಿ ಕಣ್ಣು, ಅಕ್ಕಪಕ್ಕದ ಮನೆಯವ್ರ ಕಣ್ಣು, ಆ ಕಣ್ಣು, ಈ ಕಣ್ಣು ಅಂತ ಹೇಳಿ ಹಾದಿ ಕಣ್ಣು, ದಿದಿ ಕಣ್ಣು ಅಂತ ಇವೆಲ್ಲ ಹಾಳಾಗೋಗ್ಲಿ ಅಂತ. ಅಂದ್ರೆ ಪ್ರಾಣಿಗಳು ಸಮೇತ ದೃಷ್ಟಿಯನ್ನು ಬೀರ್ತವೆ ಅಂತ. ನರಿ ದೃಷ್ಟಿ ಬೀಳ್ತಕ್ಕಂಥದ್ದಿದೆ, ಕಾಗೆ ದೃಷ್ಟಿ ಬೀರ್ತಕ್ಕಂಥದ್ದಿದೆ, ಗೂಬೆ ದೃಷ್ಟಿಯನ್ನು ಬೀರ್ತಕ್ಕಂಥದ್ದಿದೆ. ಆಮೇಲೆ ನಾಯಿ ಸಮೇತ ನೀವೀಗ ಊಟ ಮಾಡ್ತಾ ಇರಬೇಕಾದ್ರೆ ಆ ದೃಷ್ಟಿ ಇಟ್ಕೊಂಡು ಹಾ ಅಂತ ನಾಲ್ಗೆನ ಹೊರಗಾಕ್ಬಿಟ್ಟು ಇದು ಮಾಡುತ್ತಲ್ಲ, ಅಂತಹ ಸಂದರ್ಭದಲ್ಲಿ ಅದು ಸಹ ದೃಷ್ಟಿ ಬೀರ್ತಕ್ಕಂಥದ್ದು ಇದೆ. ಹೌದು, ಪ್ರಾಣಿಗಳು ಸಮೇತ ದೃಷ್ಟಿಯನ್ನು ಹಾಕ್ತವೆ ಅಂತ. ಹಾಗಂತೇಳಿ ನಿಮ್ಮ ನಾಯಿಗಳಿಗೂ ದೃಷ್ಟಿ ಆಗೋದಿಲ್ಲ ಅಂತೇನಿಲ್ಲ, ನಾಯಿಗಳಿಗೂ ಸಮೇತ ದೃಷ್ಟಿ ಆಗುತ್ತೆ. ಆದ್ರಿಂದ ಏನು ಮಾಡ್ತಾರೆ ಕೆಲವರು, ಕವಡೆಯನ್ನು ಕಟ್ಟೋದು ನಾಯಿಗಳಿಗೆ ದೃಷ್ಟಿ ಆಗಬಾರ್ದು ಅಂತೇಳಿ. ಕೆಲವೊಂದು ಸರ್ತಿ ಗಂಟೆಯನ್ನು ಕಟ್ತಕ್ಕಂಥದ್ದು, ಗೆಜ್ಜೆ ಕಟ್ತಕ್ಕಂಥದ್ದಿದೆ. ಆಮೇಲೆ ಹಸುಗಳಿಗೂ ಸಮೇತ ಕಬ್ಬಿಣದ್ದು ಏನಾದರೂ ಒಂದು ಮಾಡಿಬಿಟ್ಟು ಒಂದು ತಾಳ ಥರ ಮಾಡಿ ಕಟ್ತಕ್ಕಂಥದ್ದಿದೆ. ಈ ಬಿದ್ರಿಂದ ಮೊರಳಿ ಅಂತ ಒಂದು ಮಾಡ್ತಿದ್ರು, ಮಲೆನಾಡು ಸೈಡಲ್ಲೆಲ್ಲ ಇದೆ. ಅದರಿಂದ ಎರಡು ಉಪಯೋಗ. ದನ ಎಲ್ಲಿದೆ ಅಂದರೆ ಹಸು ಎಲ್ಲಿದೆ, ಕಾಡಲ್ಲಿ ಮೇಯ್ಕೊಂಡಿದ್ದಾಗ ಕಣ 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 ಸೌಂಡ್ ಬರುತ್ತೆ, ಅದನ್ನು ತಿಳ್ಕೊಳ್ಳೋಕ್ಕೂ ಒಂದು. ಇನ್ನೊಂದು ಆ ಹಸುವಿಗೆ ಇನ್ನೊಂದು ಯಾವುದೋ ದೃಷ್ಟಿ ಆಗಬಾರ್ದು ಅನ್ನೋದಕ್ಕೆ ಕಟ್ತಕ್ಕಂಥದ್ದಿದೆ. ಇನ್ನು ಮನೆಯಲ್ಲೂ ಸಮೇತ ಹೊಸ ಮನೆ ಕಟ್ಟಿದ್ರೆ ಆ ಮನೆಗೆ ದೃಷ್ಟಿ ಬೀಳಬಾರ್ದು ಅಂತ ಹೇಳಿ ಕುಂಬಳಕಾಯಿನ ಕಟ್ತಕ್ಕಂಥದ್ದಿದೆ. ಅದು ಅಲ್ಲದೆ ಮಗುವಿಗೆ ಸಮೇತ ಊಟ ಮಾಡ್ಬೇಕಾರೆ ಅಥವಾ ನೋಡ್ಬೇಕಾರೆ ಯಾರು ದೃಷ್ಟಿ ಹಾಕ್ಬಿಡ್ತಾರೆ ಅಂತ ಹೇಳಿ ದೃಷ್ಟಿ ಬೊಟ್ಟು ನೀಡ್ತಕ್ಕಂಥದ್ದು. ವರ್ಕೌಟ್ ಆಗುತ್ತೆ ಅಂತೀರಾ ಇವನ್ನೆಲ್ಲ ಮಾಡಿದ್ರೆ? ಅಂದ್ರೆ ತಕ್ಕ ಮಟ್ಟಿನ ರಕ್ಷಣೆಗಳು ಅಂತಂದಾಗ ಈಗ ಅವರದ್ದು ಮನಸ್ಸನ್ನು ಚೇಂಜ್ ಮಾಡಲಿಕ್ಕೆ, ಈಗ ಅವರು ಹಾಕ್ತಾರಲ್ಲ, ಅಯ್ಯೋ ನನ್ನ ಕಣ್ಣಿಂದ ಏನಾರು ಆಗ್ಬಿಡುತ್ತೋ ಏನೋ, ಇವರು ಇಟ್ಟಿದ್ದಾರೆ ದೃಷ್ಟಿ ಬೊಟ್ಟು ಇಟ್ಟಿದ್ದಾರೆ ಅನ್ನುವಂಥ ಈ ಗಾಬರಿ ಮನಸ್ಸಿನೊಳಗೆ ಬಂದುಬಿಟ್ರೆ ಆವಾಗ ಇವರಿಗೆ ಆ ರೀತಿ ಅಂತ ಋಣಾತ್ಮಕವಾಗಿರ್ತಕ್ಕಂಥ ಕ್ರಿಯೇಟ್ ಮಾಡ್ಲಿಕ್ಕಾಗಲ್ಲ, ದೃಷ್ಟಿ ಬಿಡ್ಲಿಕ್ಕಾಗಲ್ಲ. ಕವಡೆಗಳು ಈ ರೀತಿ ಪರಿವರ್ತನೆ ಮಾಡ್ತವೆ ಅಂತೀರಾ? ಅಂದ್ರೆ ಇವರ ಎನರ್ಜಿಯನ್ನ ಪರಿವರ್ತನೆ ಮಾಡೋದಿಕ್ಕಂತಲ್ಲ, ಆ ನೋಡುವಂತಹ ವ್ಯಕ್ತಿಗಳಿಗೆ ಈ ವಸ್ತುಗಳನ್ನ ಮನಸ್ಥಿತಿಯನ್ನ ಬದಲು ಮಾಡ್ತಕ್ಕಂಥದ್ದು. ಈಗ ಮನೆಯಲ್ಲಿ ಕುಂಬಳಕಾಯಿನ ಹಾಕಿದ್ದಾರೆ ಅಂತ ತಕ್ಷಣ ದೃಷ್ಟಿಗೆ ಹಾಕ್ಬಿಟ್ಟಿದಾರ ಅಂತ ಮನ್ಸೊಳಗೆ ನೋಡಿದ ತಕ್ಷಣ ಆ ಮನ್ಸ ಬದಲಾಗತ್ತೆ. ದೃಷ್ಟಿ ಹಾಕಬೇಕು ಅಂತ ಅನ್ಸೋದಿಲ್ಲ. ನಾನೀಗ ದೃಷ್ಟಿ ಹಾಕ್ಲೇಬೇಕು ಅಂತ ಹೇಳಿ ಹಾಕಿದಾಗ ಏನೂ ಆಗೋದಿಲ್ಲ. ಅದು ಅವ್ರಿಗೆ ಗೊತ್ತಿಲ್ಲದೆ ಹಾಕ್ತಕ್ಕಂಥದ್ದು. ನೀವು ನೋಡಿ, ಸಾಮಾನ್ಯವಾಗಿ ಒಂದು ನಾಯಿ ಓಡ್ ಬರ್ತದೆ, ಎಷ್ಟು ಚೆನ್ನಾಗಿ ದಷ್ಟಪುಷ್ಟವಾಗಿ ಬಂತಲ್ಲ ನಾಯಿ, ಚೆನ್ನಾಗಿದೆ ಅಂತ ಅನ್ನೋಷ್ಟೊತ್ತಿಗೆ ಯಾವುದೋ ಒಂದು ವೆಹಿಕಲ್ ಹೊಡೆದೋಗ್ತಕ್ಕಂಥದ್ದು ಸಾಮಾನ್ಯವಾಗಿ ಇದು. ಅಯ್ಯೋ ದೇವ್ರೆ, ಈಗಷ್ಟೇ ಅನ್ಕೊಂಡೆ ನಾನು. ಈ ಕಾಕತಾಳೀಯ ಮತ್ತೆ ದೃಷ್ಟಿ ಆಗೋದು, ಈಗ ಇದು ನಾಯಿಗೆ ವೆಹಿಕಲ್ ಹೊಡೆಯೋದು ಅಂತ ಹೇಳಿದ್ರಿ, ಅದು ಕಾಕತಾಳೀಯನೂ ಆಗಿರ್ಬೋದಲ್ಲ? ಕಾಕತಾಳೀಯ ಆಗೋದಕ್ಕೂ ದೃಷ್ಟಿಯಿಂದ ಆಗೋದಕ್ಕೂ ಬಹಳ ವ್ಯತ್ಯಾಸ ಇದೆ. ಹೇಗೆ? ನೀವೀಗ ಏನೂ ಎಣಿಸ್ಕೊಳ್ಳದೆ ಸುಮ್ಮನೆ ನಾಯಿ ಚೆನ್ನಾಗಿತ್ತೋ ಹಿಂಗೆ ಅಂತ ಅನ್ಕೊಂಡಿದ್ದು, ಯಾವತ್ತೋ ಅನ್ಕೊಂಡಿದ್ದು ಅದೇ ಸಂದರ್ಭದಲ್ಲಿ ಹೊಡೆದು ಅದು ಓಡ್ ಬಂದಿದ್ದಕ್ಕೆ ಅದು ಕಾಕತಾಳೀಯ ಆಗ್ಬೋದು. ಕೆಲವೊಂದು ಸಂದರ್ಭದಲ್ಲಿ ತಾನು ದೃಷ್ಟಿಯಿಂದ ನನ್ನ ಕಣ್ಣಿನಲ್ಲಿ ಹೀಗಿದೆ ಅಂತ ಅವ್ರಿಗೆ ಗೊತ್ತಿದ್ದನು, ಕೆಲವೊಂದು ಸಂದರ್ಭದಲ್ಲಿ ಹಿಂಗಾಗಲಿ ಅಂತ ಹೇಳೋದು ಅಂತಲ್ಲ, ಸುಮ್ಮನೆ ಹೇಳಿದ್ದು ಅದು ಹಂಗೆ ಆಗ್ಬಿಡ್ತು ಅಂತಂದ ತಕ್ಷಣವೇ ಆಕಸ್ಮಿಕವಾಗಿ ಆಗಿದ್ದು ಕಾಕತಾಳೀಯ. ಇವ್ರದ್ದು ನಿಜವಾಗಿ ನಡ್ಕೊಂಡು ಹೋಗ್ತಕ್ಕಂಥದ್ದು, ಹೇಳ್ದಾಗೆಲ್ಲ ಮಾಡ್ತಕ್ಕಂಥದ್ದು ಅಥವಾ ಇವ್ರ ದೃಷ್ಟಿ ಬಿಟ್ಟಾಗೆಲ್ಲ ಆಗ್ತಕ್ಕಂಥದ್ದು ಇದೆಯಲ್ಲ, ಅದು ಕಾಕತಾಳೀಯ ಅಲ್ಲ, ಅನಾಹುತಕ್ಕೆ ಆಗ್ತಕ್ಕಂಥದ್ದು ಇದ್ದೇ ಇದೆ.
ನಮ್ಮ ಮನೇಲಿರೋ ಒಂದು ಚಿಕ್ಕ ಹುಡುಗಿಯನ್ನು ನೋಡಿ ಯಾರೋ ದೃಷ್ಟಿ ಬೀರಿದ್ದಾರೆ ಅಥವಾ ದೃಷ್ಟಿ ಬಿದ್ದಿದೆ ಆ ಹುಡುಗಿಗೆ ಅಂತ ಆದರೆ ಆ ಹುಡುಗಿಗಾದ್ರೂ ಗೊತ್ತಾಗೋದು ಯಾವಾಗ ಅಂತ? ಈಗ ನನಗೆ ದೃಷ್ಟಿಯಾಗಿದೆ ಅಂದಾಗ ಅವ್ರು ನನ್ನ ಮೇಲೆ ದೃಷ್ಟಿ ಬೀರಿದ್ದಾರೆ ಅಂತ ಗೊತ್ತಾಗೋದು ಹೇಗೆ ಅಂತ? ಇದ್ದಂತಹ ರೂಪದಲ್ಲಿ, ರೂಪ, ಲಾವಣ್ಯ, ಹಾವ, ಭಾವ, ವಿಹಾರ, ಆಹಾರ, ಇವುಗಳಲ್ಲಿ ಆಗ್ತಕ್ಕಂಥ ವ್ಯತ್ಯಾಸಗಳು. ಇಲ್ಲಿಯವರೆಗೆ ಕರೆಕ್ಟಾಗಿದ್ದಂಥ ಒಂದು ಹುಡುಗಿ ಮಾರನೇ ದಿವಸದಿಂದ ಊಟ ಸೇರೋದಿಲ್ಲ ಅಥವಾ ಸ್ವರ್ಗ ಹೋಗ್ತಕ್ಕಂಥದ್ದು, ಇದ್ದಕ್ಕಿದ್ದಂಗೆ ಏನೋ ಹುಷಾರಿಲ್ಲದಂಗೆ ಅನ್ಸೋದು, ಕಾಯಿಲೆಗಳೇನಿಲ್ಲ, ಸಾಧ್ಯತೆಗಳಿದೆ. ಅಥವಾ ಇನ್ನೊಂದು ಏನೋ ಒಂದು ಆಗ್ತಕ್ಕಂಥದ್ದು. ಈಗ ಮುಖ ಎಷ್ಟು ನೈಸಾಗಿದೆ ಅಂತ ಅನ್ನೋಂಥ ಮುಖದಲ್ಲಿ ಗುಳ್ಳೆಗಳಿದ್ದ ಏನೋ ಒಂದು ಆಗ್ತಕ್ಕಂಥದ್ದು, ದೃಷ್ಟಿ ಬೊಕ್ಕೆ ಅಂತ ಸಹ ಕರಿತಕ್ಕಂಥದ್ದು ಇದೆ ಅಲ್ವಾ? ಅವುಗಳ ಕೆಂಪುಗ ಸುಟ್ಟಂಗೆ ಆಗ್ತಕ್ಕಂಥದ್ದು, ಅವು ಏನು ಸುಟ್ಟಿರಲ್ಲ, ಏನೋ ಇರಲ್ಲ. ನೀವು ನೋಡಿಬೇಕಿದ್ರೆ ಎಷ್ಟೋ ಜನ ಎಲ್ಲ ಹೋಗಿ ಬಂದಿರ್ತಾರೆ ಫಂಕ್ಷನ್ಗಳಿಗೆ, ವಾಪಸ್ ಬಂದ ತಕ್ಷಣ ಅಲ್ಲಿ ಏನು ಸುಟ್ಟಿದ್ದಾಗಲಿ, ಸೆಕೆದಾಗಲಿ, ಮತ್ತೊಂದಾಗಲಿ ಏನೂ ಆಗಿರಲ್ಲ, ಒಂದು ಸಣ್ಣದೊಂದು ಬೊಕ್ಕೆ ಎದ್ಬಿಟ್ಟಿರುತ್ತೆ ಕೆಂಪಿಗೆ, ಅದು ದೃಷ್ಟಿ ಬೊಕ್ಕೆ ಅಂತ ಕರಿತಕ್ಕಂಥ. ಏನೋ ಹೊಡೆಸ್ಕೊಂಡಿರುತ್ತೆ, ಮೈ ಕಪ್ಪಾಗಿರುತ್ತೆ, ಏನಾದರೂ ತಾಗಿಸ್ಕೊಂಡ್ಯಾ? ಇಲ್ಲ, ಏನೂ ಆಗಿರಲ್ಲ. ಅಂಥದ್ದಕ್ಕೆ ಮಾತ್ರ ದೃಷ್ಟಿ ಬೊಕ್ಕೆ ಅಂತ ಹೇಳೋದು. ಕೆಲವ್ರು ನೋಡ್ಲಿಕ್ಕೆ ಅವ್ರು ನೋಡಿದ್ರೆ ಒಂಥರ ದೃಷ್ಟಿಭೂತ ತರ ಇರ್ತಾರೆ, ಅವ್ರುಗಳು ದೃಷ್ಟಿ ಚಿಕ್ಕ ಇಟ್ಕೊಂತಾರೆ, ಅಂದ್ರೆ ನನಗೂ ದೃಷ್ಟಿ ಬೀಳುತ್ತೆ ಅಂತ ಪಾಪ ಕೆಲವರು ಅನ್ಕೊಂಡಿರ್ತಾರೆ. ನೋಡಿದ್ರೆ ಅವ್ರ ಜೊತೆಗಿದ್ರೆ ಬೇರೆಯವ್ರಿಗೆ ದೃಷ್ಟಿ ಬೀಳಲ್ಲ. ಅಂದ್ರೆ ದೃಷ್ಟಿ ಅನ್ನುವಂಥದ್ದಂತೂ ಇದ್ದೇ ಇದೆ. ಹಾಗಾಗಿ ಕೆಲವೊಂದು ಸಂದರ್ಭದಲ್ಲಿ ವಿಕಾರ ರೂಪಗಳನ್ನ ಮನೆಯಲ್ಲಿ ಇಡ್ತಕ್ಕಂಥದ್ದಿದೆ. ಅಂದ್ರೆ ಏನಂದ್ರೆ ಒಂದು ರೂಪನ ಇಡ್ತಾರೆ, ಆ ರೂಪಕ್ಕೆ ಈ ದೃಷ್ಟಿ ಹೋಗುತ್ತೆ ಅಂತ. ಅಲ್ಲಿ ಹೇಗಿದೆ ಅಂತಂದ್ರೆ, ಈ ಕೀರ್ತಿ ಮುಖ ಅಂತ ಏನಿದೆಯಲ್ಲ, ಅದರೊಳಗೆ ಇನ್ನೊಂದು ರೂಪ, ಆ ರೂಪಕ್ಕೆ ದೃಷ್ಟಿ ಬೀಳುವಂಥದ್ದು ಇದೆಯಲ್ಲ, ಈ ನಮ್ಮ ದೃಷ್ಟಿ ಅದು ಎಳಿಬೇಕು ಅಂತೇಳಿ ಮನೆಯಲ್ಲಿ ಅದು ಇಡ್ತಕ್ಕಂಥದ್ದು. ಗುರುಜಿ, ಇನ್ನೊಂದು ಪ್ರಶ್ನೆ. ಈಗ ದೃಷ್ಟಿ ತೆಗೆಯೋದು ಅಂತ ಹೇಳಿದ್ರಿ, 3 ದಾರಿಯಲ್ಲೇ ಯಾಕೆ ಹಾಕಬೇಕು ಅಂತ? ಇದೊಂದು ಭಾರಿ ವಿಶೇಷವಾಗಿರ್ತಕ್ಕಂಥದ್ದು. ಏನಂದರೆ ನಿನ್ನೆ ಸಮೇತ ನಾವು ನೋಡಿದ್ದೀವಿ ಈ ಲೈವಲ್ಲಿ. ಹೇಗೆ ಅಂತಂದರೆ, ಯಾರೋ ಒಬ್ಬರು ಮಾಟ ಮಾಡ್ಕೊಂಡು ಬಂದು ಇದನ್ನು ಅನ್ನವನ್ನು ಕೆಂಪು ರಕ್ತ ಮಿಶ್ರಿತವಾಗಿತ್ತು ಅಥವಾ ಕೆಂಪುದು ಕುಂಕುಮವನ್ನೆಲ್ಲ ಮಿಕ್ಸ್ ಮಾಡಿ 2 ದೊಂದಿಯನ್ನು ಇಟ್ಟು ಮಣ್ಣಿನ ಕುಡಿಕೆನಲ್ಲಿ ಇಟ್ಟಿದ್ದಾರೆ ಅಂತ. ಅಲ್ಲಿ ದೊಂದಿ ಇಡ್ತಕ್ಕಂಥ ದೃಷ್ಟಿ ನಿವಾರಿಸ್ತಕ್ಕಂಥದ್ದಕ್ಕೆ ಕೆಲವು ಈ ಶಿರ್ಸಿನೆಲ್ಲ ಎಲ್ಲೋ ಒಂದು ಕಡೆ ನಿನ್ನೆ ನಡೆದಿದೆ ಅಂತೇಳಿ ನ್ಯೂಸಲ್ಲಿ ನೋಡಿದ್ವಿ. ಅದು ಮಾಟ ಮಾಡಿರ್ತಕ್ಕಂಥದ್ದು ಆಗಿರಲಿಲ್ಲ. ಅದನ್ನು ನಾವು ಮೇಲ್ನೋಟಕ್ಕೆ ನೋಡಿದಾಗ ಕಂಡುಕೊಂಡ್ವಿ. ಅದು ಹೇಗೆ ಅಂತಂದರೆ, ಈ ದೃಷ್ಟಿಯನ್ನು ನಿವಾರಿಸಿ 3 ಹಾದಿಯಲ್ಲಿ ನಡೆದ್ರೆ ಅದು ರಾಜಮಾರ್ಗದ ಜಂಕ್ಷನ್. ಈಗ ಎಲ್ಲ ರೀತಿಯಾದಂಥ ಓಡಾಟಗಳು ನಡೀತಕ್ಕಂಥದ್ದು ಅಲ್ಲಿ ಇದ್ರೆ, ಎಲ್ಲ ನಡೀತಕ್ಕಂಥದ್ದು, ಓಡಾಡ್ತಕ್ಕಂಥದ್ದು, ವಾಹನಗಳು ಹೋಗ್ತಕ್ಕಂಥದ್ದು, 4-5 ಕಡೆಯಲ್ಲಿ ಪಾಸ್ ಆಗ್ತಕ್ಕಂಥ ಒಂದು ಜಂಕ್ಷನ್ ಏನಿದೆ, ಅಲ್ಲಿ ಈ ದೃಷ್ಟಿಗಳು ನಾಶವಾಗ್ತದೆ ಅನ್ನುವಂಥ ಒಂದು ನಂಬಿಕೆ. ಆದ್ದರಿಂದ ಒಂದೇ ದಾರಿನಲ್ಲಿ ಯಾಕೆ ಹಾಕಬಾರ್ದು? ಮನೆ ಎದುರುಗಡೆ ದಾರಿನಲ್ಲಿ ಹಾಕ್ಕೊಂಡ್ರೆ ಪುನಃ ಅದು ಆ ಕಡೆ ಹೋಗಿ ಮತ್ತೆ ವಾಪಸ್ ಬರುತ್ತೆ ಅಂತ ಹೇಳಿ, ಅಂದರೆ ಒಂದು ಕಡೆಯಿಂದ ಬಂದಿರತಕ್ಕಂಥದ್ದು ಇದೆಯಲ್ಲ, ಡಿವೇಟ್ ಆಗಿ ಅದು ಪಾಸ್ ಆಗಬೇಕು ಆ ಎನರ್ಜಿ ಅನ್ನೋದಕ್ಕೆ ತಗೊಂಡೋಗಿ ಎಲ್ಲ ಸುಳಿದಿದ್ದನ್ನು ತಗೊಂಡು ಬಂದು ಅಲ್ಲಿ ಇಡ್ತಕ್ಕಂಥದ್ದು. ಹೋದ ದಾರಿ ಕೂಡ ವಾಪಸ್ ಬರುತ್ತಲ್ವಾ? ಈಗ 3 ದಾರಿ ಅಂತ ಇದ್ರೂ ಕೂಡ ನಾವು ಹೋದ ದಾರಿ ಮತ್ತೆ ವಾಪಸ್ ಬರ್ಬೋದಲ್ಲ? ಹೌದು, ಬರ್ಬೋದು, ಬರಬಾರ್ದು ಅಂತೇನಿಲ್ಲ. ಬಟ್ ಅದು ಒಂದು ನಂಬಿಕೆಗೆ ಅಷ್ಟೇ ಸೀಮಿತವಾಗಿರ್ತಕ್ಕಂಥದ್ದು. 3 ಹಾದಿನಲ್ಲಿ ಹಾಕಿದ ತಕ್ಷಣ ಅದು ಎಲ್ಲ ಕಡೆ ಸ್ಪ್ರೆಡ್ ಆಗಿ ಹೋಗುತ್ತೆ. ಆ 3 ಹಾದಿಗಳಲ್ಲಿ ವೆಹಿಕಲ್ಗಳು ಅಥವಾ ಜನರು ಓಡಾಡ್ತಕ್ಕಂಥದ್ದು ಇತ್ಯಾದಿಗಳು, ರಥ ಅಂತಂದ್ರೆ ವಾಹನಗಳು ಅಂತ, ಇವೆಲ್ಲ ಓಡಾಡ್ಕೊಂಡು ಹೋಗೋದ್ರಿಂದ ಅದು ಸಂಹಾರವಾಗಿ ಹೋಗುತ್ತೆ ಅನ್ನುವಂಥ ಒಂದು ನಂಬಿಕೆ ಅಷ್ಟೇ. ಅದ್ರ ಜೊತೆಗೆ ಈಗ ತೆಂಗಿನಕಾಯಿ ಕಟ್ಟೋದಿರ್ಬೋದು ಮನೆಯಲ್ಲಿ, ತೆಂಗಿನಕಾಯಿನ ಯಾಕೆ ಬಳಸಬೇಕು ಅಂತ? ಹೌದು, ಪಂಚಮಹಾಭೂತಗಳನ್ನ ಹೋಲಿಕೆ ಅಂದ್ರೆ ಪ್ರತೀಕವಾಗಿರ್ತಕ್ಕಂಥ ಒಂದು ಫಲ ಅಂತಂದ್ರೆ ತೆಂಗಿನಕಾಯಿ. ಈ ತೆಂಗಿನಕಾಯಿನ ಸಿಪ್ಪೆಯನ್ನ ತಗೊಂಡಾಗ ಆ ಸಿಪ್ಪೆ ವಾಯು ಮಹಾಭೂತವನ್ನ, ಒಳಗಡೆ ಕಠಿಣವಾಗಿರ್ತಕ್ಕಂಥ ಭಾಗ ಪೃಥ್ವಿ ಮಹಾಭೂತವನ್ನ, ಒಳಗಡೆ ಇರ್ತಕ್ಕಂಥ ಜಲ ಮಹಾಭೂತವನ್ನ, ಅದರೊಳಗಿರ್ತಕ್ಕಂಥ ಎಣ್ಣೆ ಅಗ್ನಿ ಮಹಾಭೂತವನ್ನ, ಜೊತೆನಲ್ಲಿ ಅದರೊಳಗಿರ್ತಕ್ಕಂಥ ಕ್ಯಾವಿಟಿ ಅವಕಾಶ, ಇದು ಆಕಾಶ ಮಹಾಭೂತವನ್ನು ತೋರಿಸ್ತಕ್ಕಂಥ ಒಂದೇ ಒಂದು ಫಲ ಅಂತಂದ್ರೆ ಅದು ತೆಂಗಿನಕಾಯಿ. ಈ ಪಂಚಮಹಾಭೂತ ಪ್ರತೀಕವಾಗಿರ್ತಕ್ಕಂಥ ಈ ಫಲ ದೈವಶಕ್ತಿಯನ್ನು ಬಹಳಷ್ಟು ಚೆನ್ನಾಗಿ ಆಕರ್ಷಣೆ ಮಾಡ್ಕೊಳ್ಳುತ್ತೆ ಅಂತ. ಯಾವುದಾದ್ರೂ ಗರ್ಭಗುಡಿಯಲ್ಲಿ ತಗೊಂಡೋಗಿ, ಅಂದರೆ ಆಂಜನೇಯನ ಗರ್ಭಗುಡಿಗಾಗಲಿ ಅಥವಾ ಮಹಾಕಾಳಿಯ ಗರ್ಭಗುಡಿಯಲ್ಲಾಗಲಿ ಅಥವಾ ಅಯ್ಯಪ್ಪ ಸ್ವಾಮಿಯ ಗರ್ಭಗುಡಿಯಲ್ಲಾಗಲಿ ಅಥವಾ ಈಶ್ವರನ ಗರ್ಭಗುಡಿಯಲ್ಲಾಗಲಿ ಇದನ್ನು ಇಟ್ಟು ಸ್ವಲ್ಪ ಒಂದು 5 ದಿವಸನೋ ಅಥವಾ 3 ದಿವಸನೋ 11 ದಿವಸನೋ 21 ದಿವಸವೋ 108 ದಿವಸವೋ ಹೀಗೆಲ್ಲ ಇಟ್ಟು ಅವುಗಳಿಗೆ ಪೂಜೆಗಳನ್ನು ಮಾಡಿ ದೈವಶಕ್ತಿಯನ್ನು ಆಹ್ವಾನ ಮಾಡಿ
ಆಮೇಲೆ ಭಗವಂತನ ಹೆಸರಿನಲ್ಲಿ ತಗೊಂಡೋಗಿ ಮನೇಲಿ ಕಟ್ಟೋದು. ಯಾಕೆಂತಂದ್ರೆ ಈ ರೀತಿಯಾದಂಥ ನೆಗೆಟಿವ್ ಎನರ್ಜಿ ಮನೆ ಒಳಗಡೆ ಪಾಸ್ ಆಗಬಾರ್ದು. ಯಾರದೇ ದೃಷ್ಟಿ ಆಗಲಿ ಅಥವಾ ಮಾಟ ಮಂತ್ರಗಳಿಗೆ ತಂದಿದ್ದೇ ಆಗಲಿ ಅಥವಾ ಇನ್ಯಾವುದೇ ಎನರ್ಜಿಗಳು ಮನೆ ಒಳಗಡೆ ಬರ್ತವೆ ಅಂತಾದ್ರೆ ಈ ಶಕ್ತಿಯಿಂದಾಗಿ ಅದು ಹೋಗಬೇಕು ಅಂತ ಒಂದು ಧಾರ್ಮಿಕದ ಭಾವನೆ. ವೈಜ್ಞಾನಿಕವಾಗಿ ಭಾವನೆ ಏನು ಅಂತಂದ್ರೆ ಒಂದು ಧೈರ್ಯದ ಒಂದು ಶಕ್ತಿಯ ಮಾತ್ರೆಯನ್ನು ತಗೊಂಡು ಬಂದು ಮನೇಲಿ ಇಟ್ಟ ಹಾಗೆ. ಇವು ಮನೆಯಲ್ಲಿ ಸ್ವಲ್ಪ ಭಯ ಆಗುತ್ತೆ, ಏನೋ ಪ್ರೇತ ಓಡಾಡ್ದಂಗೆ ಅನಿಸುತ್ತೆ ಅಥವಾ ಇನ್ನೊಂದೇನೋ ಅನಿಸುತ್ತೆ, ಈ ಥರದ್ದು ಮನಸ್ಸಿನಲ್ಲಿ ಆತಂಕಗಳು ಬರ್ತಾ ಇರುತ್ತೆ. ನಂಗೆ ಒಬ್ಬನೇ ಮನೆಯಲ್ಲಿ ಇರಲಿಕ್ಕಾಗೋದಿಲ್ಲಪ್ಪ, ಏನೋ ಹೆದರಿಕೆ ಆಗುತ್ತೆ ಅಂತ. ಈ ರೀತಿ ಆದಂತಹ ಸಂದರ್ಭದಲ್ಲಿ ಇಂತಹ ಒಂದು ಕಾಯಿಯನ್ನು ನಾವು ಮೇಲಿಟ್ಟಿದ್ದೀವಿ ಅಂದಾಗ ಒಬ್ಬ ದೇವರ ಹೆಸರಿನಲ್ಲಿ ಕಾಯಿ ಮೇಲ್ಗಡೆ ಇದೆ, ಏನೂ ಆಗಲ್ಲ ಅನ್ನುವಂಥ ಒಂದು ಧೈರ್ಯ ಮನಸ್ಸಿನಲ್ಲಿ ಯಾವುದೇ ಔಷಧಗಳು ಇಲ್ಲದೆ ತನ್ನನ್ನು ತಾನು ಪರಿವರ್ತನೆ ಮಾಡಿಕೊಳ್ಳಲಿಕ್ಕೆ ಇದು ಸಹ ಒಂದು ಅವಕಾಶವಾಗಿರುತ್ತೆ. ಮುಂತರಿಸೋದು ಅನ್ನೋ ಒಂದು ಪದ ಬರಬೇಕಾದ್ರೆ ಅಲ್ಲಿ ನಿಂಬೆ ಹಣ್ಣಿನ ಪಾತ್ರ ಪ್ರಮುಖವಾಗುತ್ತೆ. ನಿಂಬೆ ಹಣ್ಣಿನ ಬಳಕೆ ಯಾಕೆ ಅಂತ? ಇದು ಶಕ್ತಿ ದೇವತೆಗೆ ಬೇಕಾಗಿರ್ತಕ್ಕಂಥದ್ದು. ಒಂದೊಂದು ರಸಗಳು, ಷಡ್ರಸಗಳು, 6 ರಸಗಳಲ್ಲಿ ಒಂದೊಂದು ರಸಗಳನ್ನು ಸಮೇತ ಒಂದೊಂದು ದೇವರಿಗೆ ಅಂತೇಳಿ ಇಟ್ಟಿದ್ದೇವೆ. ಹಾಗೆ ಈ ಹುಳಿ ಅನ್ನುವಂಥದ್ದೇನಿದೆ, ಆ ಹುಳಿ ಅಂಶ ದೇವಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಹುಳಿಯಲ್ಲಿ ಅತಿಯಾಗಿರ್ತಕ್ಕಂಥದ್ದು ಮತ್ತು ನೋಡಲಿಕ್ಕೆ ಮತ್ತು ಈ ರೀತಿಯಾದಂಥ ಕೃತ್ರಿಮೆಗಳಿಗೆ ಬಳಸಲಿಕ್ಕೆ ಯೋಗ್ಯವಾಗಿರ್ತಕ್ಕಂಥದ್ದು ಅಂತಂದರೆ ಜಂಬೀರ, ಅಂದರೆ ನಿಂಬೆಹಣ್ಣು. ಈ ನಿಂಬೆಹಣ್ಣಲ್ಲಿ ಯಾವುದನ್ನೇ ಆದರೂ ಆಕರ್ಷಣೆ ಮಾಡಲಿಕ್ಕೆ ಸುಲಭವಾದಂಥ ವಸ್ತುಗಳು, ದ್ರವ್ಯಗಳು ಅಂತ. ಅದೇ ರೀತಿಯಾಗಿ ಸಾಸಿವೆಯನ್ನು ಸಹ ಅದೇ ರೀತಿಯಾಗಿ ಬಳಸ್ತೀವಿ. ಆಮೇಲೆ ಮೆಣಸಿನಕಾಯಿಗಳನ್ನು ಅದೇ ರೀತಿಯಾಗಿ ಬಳಸ್ತಾರೆ. ಅದೇ ರೀತಿಯಾಗಿ ಉಪ್ಪನ್ನು ಸಹ ಬಳಸ್ತಕ್ಕಂಥದ್ದು ಇದೆ. ಯಾಕೆಂದರೆ ಯಮನಿಗೆ ಸಂಬಂಧಪಟ್ಟಿದ್ದು ಅಂತ ಉಪ್ಪನ್ನು ಸಮೇತ ಹೇಳೋದು. ಆದರೆ ಲವಣದ ಅಧಿದೇವತೆ ಸೂರ್ಯ ಅಂತ. ಲವಣವನ್ನು ಯಮನ ಹೆಸರಿನಲ್ಲಿ ದಾನವನ್ನೂ ಸಹ ಮಾಡ್ಬೋದು ಅಂಥೇಳಿ. ಈ ರೀತಿಯಾಗಿ ಕಬ್ಬಿಣವನ್ನು ಶನಿಗೆ ಸಂಬಂಧಪಟ್ಟಿದ್ದು ಅಂತ. ಹೀಗೆ ಒಂದೊಂದು ರೀತಿಯಾಗಿ ಒಂದೊಂದು ದೇವತೆಗಳಿಗೆ ಅವುಗಳಲ್ಲಿ ನಿಂಬೆಹಣ್ಣನ್ನೇ ಹೆಚ್ಚಿಗೆ ಮಾಡಿದ್ರೆ ಇದು ಸಾಮಾನ್ಯವಾಗಿ ಇವುಗಳನ್ನು ನೆಗೆಟಿವ್ ಎನರ್ಜಿಯನ್ನು ಹಿಡಿದಿಟ್ಕೊಳ್ಳಲಿಕ್ಕೆ ಸಾಧ್ಯತೆ ಇರತಕ್ಕಂಥದ್ದು ಯಾವುದು? ನಿಂಬೆಹಣ್ಣು. ಅಥವಾ ಯಾವುದೇ ಮಂತ್ರಶಕ್ತಿಯನ್ನು ಅಥವಾ ದೈವಿ ಶಕ್ತಿಯನ್ನು, ಶಕ್ತಿ ಅನ್ನುವಂಥದ್ದೇನಿದೆಯಲ್ಲ ದೇವಿ, ಆ ದೇವಿಗೆ ಪ್ರತೀಕವಾಗಿರ್ತಕ್ಕಂಥ ನಿಂಬೆಹಣ್ಣಾದ್ದರಿಂದ ದೇವಿಗೆ ಕೇಳ್ಕೊಂಡಿರ್ತಕ್ಕಂಥ ಏನು ಮಂತ್ರಗಳು ಅಥವಾ ಬೀಜಾಕ್ಷರಿಗಳು ಇದೆಯೋ ಅವುಗಳನ್ನು ಇವುಗಳಲ್ಲಿ ಆಹ್ವಾನ ಮಾಡಿ ಧೈರ್ಯಕ್ಕೂ ಬಳಸುವಂಥದ್ದಿದೆ ಅಥವಾ ನೆಗೆಟಿವ್ ಆಗಿಯೂ ಸಹ ಬಳಸ್ತಕ್ಕಂಥದ್ದಕ್ಕೆ ಇದು ಕಾರಣ ಇದೆ. ಓಕೆ ವೀಕ್ಷಕರೇ, ಈಗಾಗಲೇ ನಾವು ಮಾತಾಡ್ತಾ ಇದ್ವಿ ಈ ಒಂದು ದೃಷ್ಟಿ ತೆಗೆಯೋದ್ರ ಬಗ್ಗೆ. ಈಗಾಗಲೇ ನಾವು ಇದರ ಬಳಕೆಯಲ್ಲಿ ನಿಂಬೆಹಣ್ಣನ್ನು, ತೆಂಗಿನಕಾಯಿನ, ಮೆಣಸಿನಕಾಯಿನ, ಉಪ್ಪನ್ನು, ಸಾಸಿವೆಯನ್ನು ಬಳಕೆ ಮಾಡ್ತೀವಿ ಅಂತ. ಸೊ ಇದ್ರ ಬಗ್ಗೆ ಮತ್ತಷ್ಟು ಮಾತಾಡೋಣ. ಈಗೊಂದು ಬ್ರೇಕ್ನ ನಂತರ ಸಂತೋಷ ಸೂತ್ರ ಕಾರ್ಯಕ್ರಮ ಮುಂದುವರಿಯುತ್ತೆ.